ಭಾರತದ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ನೀಡಿದ ತನ್ನ ಐತಿಹಾಸಿಕ ತೀರ್ಪಿನಲ್ಲಿ ಎಸ್ಸಿ ಮತ್ತು ಎಸ್ಟಿ ಕೆಟಗರಿಗಳ ಒಳಗೂ ಸಹ ಒಳ ಮೀಸಲಾತಿಯನ್ನು ಕಲ್ಪಿಸಬಹುದು ಮತ್ತು ಈಗ ಒಬಿಸಿ ಕೆಟಗರಿಗೆ ಮಾತ್ರ ಅನ್ವಯವಾಗುವ ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಅನ್ನೋ ಕಾನ್ಸೆಪ್ಟನ್ನು ಎಸ್ಸಿ ಮತ್ತು ಎಸ್ಟಿ ಕಮ್ಯುನಿಟಿಗಳಿಗೂ ವಿಸ್ತರಿಸಬಹುದು ಎಂದು ಹೇಳಿದೆ. ಈ ತೀರ್ಪು ಬಂದ ನಂತರ ದೇಶದಲ್ಲಿ ವ್ಯಾಪಕ ಚರ್ಚೆಗೆ ಒಳಗಾಗಿದ್ದು, ದೇಶದ ಜನರು ಈ ತೀರ್ಪನ್ನು ಸರಿ ಅಥವಾ ತಪ್ಪು ಅನ್ನೋ ವಾದ ವಿವಾದಗಳಲ್ಲಿ ಮುಳುಗಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಈ ತೀರ್ಪನ್ನು ವಿಸ್ತಾರವಾಗಿ ಪಕ್ಷಪಾತವಿಲ್ಲದೆ ಎರಡೂ ಗುಂಪುಗಳ ವಾದ ವಿವಾದಗಳು ಮತ್ತು ತರ್ಕಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ಈ ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಅಂದರೆ ಏನು ಅಂತ ನೋಡೋಣ. ಉದಾಹರಣೆಗೆ, ಈಗ ಒಂದು ಕಮ್ಯುನಿಟಿ ಇದೆ, ಅದರಲ್ಲಿ ಇರೋರೆಲ್ಲ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಈಗ ಗೌರ್ಮೆಂಟ್ ಅವರಿಗೆ ರಿಸರ್ವೇಷನ್ ಕೊಡ್ತು, ಅದರ ಲಾಭದಿಂದ ಕೆಲವರು ಆರ್ಥಿಕವಾಗಿ ಪ್ರಬಲರಾಗ್ತಾರೆ. ಅಂದರೆ ಮೊದಲು ಅವರಿದ್ದ ಸ್ಥಿತಿಯಿಂದ ಮೇಲಕ್ಕೇರ್ತಾರೆ. ಹೇಗೆ ಮನೆಯಲ್ಲಿ ಹಾಲನ್ನು ಕಾಯಿಸಿದ ನಂತರ ಕೆನೆ ಮೇಲೆ ಬರುತ್ತೋ ಹಾಗೆ. ಸೊ ಇಂಥವರನ್ನು ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಅಂತ ಪರಿಗಣಿಸಿ ಅವರನ್ನು ಮೀಸಲಾತಿಯಿಂದ ಹೊರಗಿರುವ ಮೂಲಕ ಇನ್ನು ಯಾರು ಮೀಸಲಾತಿಯ ಲಾಭವನ್ನು ಪಡೆಯದೆ ಮೊದಲಿದ್ದ ಹಿಂದುಳಿದ ಸ್ಥಿತಿಯಲ್ಲೇ ಇದ್ದಾರೋ ಅವರಿಗೆ ಮೀಸಲಾತಿಯನ್ನು ಸಿಗುವಂತೆ ಮಾಡುವುದು ಈ ಕ್ರೀಮಿ ಲೇಯರ್ ಸಿದ್ಧಾಂತದ ಗುರಿ. ಈ ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಕಾನ್ಸೆಪ್ಟನ್ನು ಎಸ್ಸಿ ಮತ್ತು ಎಸ್ಟಿ ಮೀಸಲಾತಿಗಳಿಗೂ ಪ್ರಯೋಗಿಸಬೇಕು ಅನ್ನೋ ಬೇಡಿಕೆ ತುಂಬ ವರ್ಷಗಳಿಂದ ಕೇಳಿ ಬಂದಿದ್ರೂ ಸಹ ಇದು ಇಲ್ಲಿಯ ತನಕ ಒಬಿಸಿ ಕೆಟಗರಿಗೆ ಮಾತ್ರ ಅನ್ವಯ ಆಗ್ತಾ ಇತ್ತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೂ ಕ್ರೀಮಿ ಲೇಯರನ್ನು ಅಪ್ಲೈ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದಾಗ 2004ರ EV ಚಿನ್ನಯ್ಯ ಕೇಸಲ್ಲಿ ಸುಪ್ರೀಂ ಕೋರ್ಟ್ನ 5 ಜಡ್ಜ್ಗಳ ಬೆಂಚ್ ಇದಕ್ಕೆ ಅವಕಾಶ ನೀಡಿರಲಿಲ್ಲ. ಆದರೆ ಈಗ ಸುಪ್ರೀಂ ಕೋರ್ಟ್ನ 7 ಜಡ್ಜ್ ಬೆಂಚ್ 6:1ರಲ್ಲಿ ಸಂವಿಧಾನದ 15 ಮತ್ತು 16ರ ವಿಧಿಗಳು ಎಸ್ಸಿ ಮತ್ತು ಎಸ್ಟಿ ಕೆಟಗರಿಯ ಒಳಗೆ ಆಂತರಿಕ ಮೀಸಲಾತಿಯನ್ನು ಕೊಡಲು ಯಾವುದೇ ಅಡ್ಡಿಪಡಿಸಲ್ಲ ಅಂತ ಹೇಳಿ ಈ ಕೆಟಗರಿಯನ್ನು ಸಬ್ ಡಿವೈಡ್ ಮಾಡುವುದಷ್ಟೇ ಅಲ್ಲದೆ ಕ್ರೀಮಿ ಲೇಯರ್ ಅನ್ನೋ ಕಾನ್ಸೆಪ್ಟನ್ನು ಕೂಡ ಅಪ್ಲೈ ಮಾಡಬಹುದು ಅಂತ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈಗ ನಾವು ಈ ತೀರ್ಪಿಗೆ ಸಂಬಂಧಿಸಿದ ವಾದ ವಿವಾದಗಳು ಮತ್ತು ಅವರ ತರ್ಕಗಳನ್ನು ನೋಡೋಣ. ಈಗ ಈ ತೀರ್ಪನ್ನು ಬೆಂಬಲಿಸುತ್ತಿರುವವರು ಮತ್ತು ತೀರ್ಪನ್ನು ಕೊಟ್ಟಂತಹ ನ್ಯಾಯಮೂರ್ತಿಗಳ ತರ್ಕ ಏನಂದರೆ, ಈ ರಿಸರ್ವೇಷನ್ನ ಲಾಭ ಎಸ್ಸಿ ಮತ್ತು ಎಸ್ಟಿ ಕೆಟಗರಿಗಳಲ್ಲಿ ಬರುವ ಎಲ್ಲ ಜಾತಿಗಳಿಗೂ ಮತ್ತು ಉಪಜಾತಿಗಳಿಗೂ ಸಮಾನವಾಗಿ ಸಿಗ್ತಾ ಇಲ್ಲ. ಕೆಲವರು ಅಥವಾ ಕೆಲ ಜಾತಿಗೆ ಸೇರಿದವರು ಇದರ ಪ್ರಯೋಜನವನ್ನು ಹೆಚ್ಚಾಗಿ ಪಡ್ಕೊಳ್ತಾ ಇದ್ದಾರೆ. ಮುಂದೆ ಅದೇ ಜಾತಿಯವರು ಸರ್ಕಾರಿ ನೌಕರಿಗಳಲ್ಲಿ ಉನ್ನತ ಹುದ್ದೆಗೇರಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಪಡ್ಕೊಳ್ಳೋದಷ್ಟೇ ಅಲ್ಲದೆ ರಿಟೈರ್ಡ್ ಆದಮೇಲೆ ಪಾಲಿಟಿಕ್ಸ್ಗೆ ಜಾಯ್ನ್ ಆಗಿ ಅವರ ಫ್ಯಾಮಿಲಿ, ರಿಲೇಟಿವ್ಸ್ ಹಾಗೂ ತಮ್ಮ ಜಾತಿಷ್ಠರನ್ನು ಮಾತ್ರ ಬೆಳೆಸುತ್ತಿದ್ದಾರೆ ಅನ್ನೋ ವಾದ ಮಾಡ್ತಾರೆ. ಉದಾಹರಣೆಗೆ, ಎಸ್ಸಿ ಕೆಟಗರಿಯಲ್ಲಿ ಮಾದರು, ಕೊರವರು, ವಡ್ರು ಹಾಗೂ ಲಂಬಾಣಿಸ್ ಮತ್ತು ಇತರೆ ಜಾತಿಗಳು ಬರ್ತವೆ. ಆದರೆ ಇದರಲ್ಲಿ ಉಳಿದೆಲ್ಲ ಜಾತಿಗಳಿಗಿಂತ ಲಂಬಾಣಿ ಕಮ್ಯುನಿಟಿಗೆ ಸೇರಿದವರು ಈ ಎಸ್ಸಿ ಮೀಸಲಾತಿಯ ಪ್ರಯೋಜನವನ್ನು ಹೆಚ್ಚಾಗಿ ಪಡ್ಕೊಳ್ತಾ ಇದ್ದಾರೆ ಅನ್ನೋದು ಕಂಡುಬಂದಿದೆ. ಇನ್ನು ಎಸ್ಟಿ ಕೆಟಗರಿಯಲ್ಲಿ ಬರುವ ರಾಜಸ್ಥಾನದ ಮೀನಾ ಎಂಬ ಕಮ್ಯುನಿಟಿ ಇವರು ಪೂರ್ಣ ಎಸ್ಟಿ ಕೆಟಗರಿಯ ಬರೀ 1% ಜನಸಂಖ್ಯೆಯನ್ನು ಮಾತ್ರ ಹೊಂದಿದ್ರೂ ಕೂಡ UPSC ಮತ್ತು ಇತರೆ ಜಾಬ್ಸ್ಗಳಲ್ಲಿ ಅವರ ಪಾಲುದಾರಿಗೆ 50%. ಇನ್ನು ನಾನೇ ನೋಡಿದ ಹಾಗೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ಎಸ್ಸಿ ಮತ್ತು ಎಸ್ಟಿ ಹಾಸ್ಟೆಲ್ನಲ್ಲಿ ಕೆಲ ಸೀನಿಯರ್ ಸ್ಟೂಡೆಂಟ್ಸ್ ಹಾಸ್ಟೆಲ್ನಲ್ಲಿ ಸ್ವಂತ ಕಾರನ್ನ ಇಟ್ಕೊಂಡು ದಿನ ಕಾಲೇಜ್ಗೆ ಕಾರಲ್ಲಿ ಓಡಾಡ್ತಾಯಿದ್ರು. ಸೊ ಸ್ವಂತ ಕಾರ್ ಇಟ್ಕೊಳ್ಳೋಷ್ಟು ರಿಚ್ ಇರೋರಿಗೆ ಹೊರಗೆ PG ಅಥವಾ ರೂಮ್ ಮಾಡಿಕೊಂಡು ಊಟದ ಖರ್ಚನ್ನು ಭರಿಸೋದು ದೊಡ್ಡ ವಿಷಯ ಏನಾಗಲಿಕ್ಕಿಲ್ಲ. ಇದರಿಂದ ನಿಜವಾಗಲೂ ಬಡವ ಇರೋ ಆ ಕೆಟಗರಿಗೆ ಸೇರಿದ ಅಭ್ಯರ್ಥಿಗೆ ಆ ಹಾಸ್ಟೆಲ್ನ ಫೆಸಿಲಿಟಿ ಸಿಗ್ತಾಯಿತ್ತು. ಅದಕ್ಕಾಗಿಯೇ ಈ ಐತಿಹಾಸಿಕ ತೀರ್ಪನ್ನು ನೀಡಿದ ನ್ಯಾಯಮೂರ್ತಿಗಳಲ್ಲಿ ಒಬ್ಬರಾದ ಜಸ್ಟಿಸ್ ಪಂಕಜ್ ಮಿತ್ತಲ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಿಸರ್ವೇಷನ್ನ ಬೆನಿಫಿಟ್ ಬರೀ ಒಂದು ಜನ್ರೇಷನ್ ಅಥವಾ ಒಂದು ಪೀಳಿಗೆ ಮಾತ್ರ ಸಿಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಯಾರಾದರೂ ಒಬ್ಬ ಮೀಸಲಾತಿ ಸಹಾಯದಿಂದ ಬೆಳೆದು ಉನ್ನತ ಸ್ಥಾನಕ್ಕೇರಿ ತನ್ನ ಸ್ಟೇಟಸನ್ನು ಇಂಪ್ರೂವ್ ಮಾಡಿಕೊಂಡ್ರೆ ನಂತರ ಅವನ ಮುಂದಿನ ಜನ್ರೇಷನ್ ಅವರಾದ ಅವನ ಮಕ್ಕಳು, ಮೊಮ್ಮಕ್ಕಳಿಗೆ ರಿಸರ್ವೇಷನ್ ಕೊಡಬಾರದು ಅಂತ ಹೇಳಿದ್ದಾರೆ. ಆದ್ದರಿಂದ ಈ ತೀರ್ಪನ್ನು ಬೆಂಬಲಿಸುತ್ತಿರೋರು ಈ ಜಜ್ಮೆಂಟಲ್ಲಿ ಯಾವುದೇ ತಪ್ಪಿಲ್ಲ, ರಿಸರ್ವೇಷನ್ನ ಪ್ರಯೋಜನವನ್ನು ಪಡೆದು ಬೆಳೆದವರನ್ನು ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಅಂತ ಪರಿಗಣಿಸಿ ಅವರನ್ನು ಹೊರಗಿಟ್ಟರೆ ನಿಜವಾಗಲೂ ರಿಸರ್ವೇಷನ್ನ ಅವಶ್ಯಕತೆ ಇರೋರಿಗೆ ರಿಸರ್ವೇಷನ್ ಸಿಗುತ್ತೆ ಅನ್ನೋ ತರ್ಕವನ್ನು ನೀಡ್ತಾ ಇದ್ದಾರೆ. ಈಗ ನಾವು ಈ ತೀರ್ಪನ್ನು ವಿರೋಧಿಸುತ್ತಿರುವವರ ವಾದಗಳನ್ನು ನೋಡೋಣ. ಈ ತೀರ್ಪನ್ನು ವಿರೋಧಿಸುತ್ತಿರುವವರು ಹೇಳ್ತಾ ಇರೋದೇನೆಂದರೆ, ಮೀಸಲಾತಿ ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ರಿಸರ್ವೇಷನ್ನ ಲಾಭ ಪಡೆದು ಉನ್ನತ ಸ್ಥಾನಕ್ಕೇರಿ
ಹಣ ಸಂಪಾದನೆ ಮಾಡಿದಾಕ್ಷಣ ಸಮಾಜದಲ್ಲಿ ಆ ಜಾತಿಯವರನ್ನು ನೋಡೋ ದೃಷ್ಟಿ ಮತ್ತು ಅವರ ಜೊತೆ ವ್ಯವಹರಿಸುವ ರೂಢಿಗಳು ಬದಲಾಗಲ್ಲ ಅಂತಿದ್ದಾರೆ. ನಮ್ಮ ದೇಶದಲ್ಲಿ ಮೀಸಲಾತಿಯನ್ನು ಸರ್ಕಾರಿ ನೌಕರಿಗಳು, ಶಾಲಾ ಕಾಲೇಜುಗಳು ಮತ್ತು ಎಲೆಕ್ಷನ್ಗಳಲ್ಲಿ ಕೊಡಲಾಗುತ್ತೆ. SCಗೆ 15%, STಗೆ 7.5% ಮತ್ತು OBCಗೆ 27% ಇದೆ. ಇದನ್ನು ಆ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಲಾಗಿದೆ. ಬರೀ ಈ ಕೆಟಗರಿಗೆ ಸೇರಿದ್ದಾರೆ ಅನ್ನೋ ಒಂದೇ ಕಾರಣಕ್ಕಾಗಿ ಯಾರಿಗೂ ರಿಸರ್ವೇಷನ್ ಸಿಗಲ್ಲ. ಈ ರಿಸರ್ವೇಷನ್ನ ಲಾಭ ಪಡೆಯೋಕ್ಕೆ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಅವರು ಫುಲ್ಫಿಲ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಕೆಲವೊಂದು ಎಕ್ಸಾಮ್ಗೆ PUC ಅಥವಾ ಡಿಗ್ರಿ ಕ್ವಾಲಿಫಿಕೇಷನ್ ಕೇಳ್ತಾರೆ. ಅದನ್ನು ಹೊಂದಿದವರು ಮಾತ್ರ ಅಪ್ಲೈ ಮಾಡಬಹುದಾಗಿರುತ್ತೆ. ಮತ್ತು ನಿಮಗೆ ಗೊತ್ತಿರಲಿ, ಸುಮಾರು ಎಕ್ಸಾಮ್ಗಳಲ್ಲಿ SC ಮತ್ತು STಗೆ ಕಾಯ್ದಿರಿಸಿದಂಥ ಸೀಟ್ಗಳು ಭರ್ತಿ ಆಗೋದೇ ಇಲ್ಲ. ಆಗ ಅವುಗಳನ್ನು ನಾಟ್ ಫೌಂಡ್ ಸೂಟೇಬಲ್ ಅಥವಾ NFS ಅಂತ ಪರಿಗಣಿಸಿ ಆ ವೇಕೆನ್ಸಿಯನ್ನು ಮುಂದಿನ ವರ್ಷಕ್ಕೆ ಮುಂದೂಡ್ತಾರೆ. ಇಲ್ಲಾಂದರೆ ಅವುಗಳನ್ನು ಜನರಲ್ ಕೋಟಾಗೆ ಕನ್ವರ್ಟ್ ಮಾಡಿ ಜನರಲ್ ಕೋಟಾದವರಿಗೆ ಆ ಸೀಟ್ಗಳನ್ನು ಕೊಡ್ತಾರೆ. ಹೀಗೆ SC ಮತ್ತು ST ಸಮುದಾಯದ ಮೀಸಲಾತಿ ಸೀಟ್ಗಳನ್ನು ಜನರಲ್ ಅವರಿಗೆ ಕೊಡ್ತಾರೆ ಅಂತ ಇವರು ಹೇಳ್ತಿದ್ದಾರೆ. ಇನ್ನು ಈ ಮೀಸಲಾತಿಯನ್ನು ನಿರ್ಧರಿಸುವ ಸಮಯದಲ್ಲಿ ಇದ್ದ ಆ ಜಾತಿಗಳ ಜನಸಂಖ್ಯಾ ಅನುಪಾತ ಈಗ ಹೆಚ್ಚಾಗಿದೆ. ಆದ್ದರಿಂದ ಈಗ ಈ ಕ್ಯಾಟಗರಿಗಳ ಒಳಗೆ ಒಳ ಮೀಸಲಾತಿಯನ್ನು ಒದಗಿಸುವ ಮೊದಲು ಅಥವಾ ಕೆಲ ಜಾತಿಯವರನ್ನ ಕ್ರೀಮ್ ಅಂತ ಪರಿಗಣಿಸುವ ಮೊದಲು ಜಾತಿ ಗಣತಿಯನ್ನು ಮಾಡಲೇಬೇಕು ಅನ್ನೋದು ಇವರ ಬೇಡಿಕೆ. ಮತ್ತು ಇತ್ತೀಚೆಗೆ ಹೆಚ್ಚುತ್ತಿರುವ ಪ್ರೈವೇಟೈಸೇಷನ್ ಅಥವಾ ಖಾಸಗೀಕರಣದಿಂದ ಸರ್ಕಾರಿ ನೌಕರಿಗಳು ಕಡಿಮೆ ಆಗ್ತಾ ಇದ್ದು ಇಂಡೈರೆಕ್ಟಾಗಿ SC ಮತ್ತು ST ಅವರಿಂದ ಮೀಸಲಾತಿ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಆಗ್ತಾ ಇದೆ ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಈಗ ಈ ರೀತಿ SC ಮತ್ತು STಗಳಲ್ಲಿ ಆರ್ಥಿಕತೆಯ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಒದಗಿಸುತ್ತಾ ಹೋದರೆ ಮುಂದೆ ಒಂದು ದಿನ ಮೂಲ ಸಂವಿಧಾನದಲ್ಲಿ ಒದಗಿಸಿರುವಂತಹ ಈ ಮೀಸಲಾತಿಗಳನ್ನು ಅಂತ್ಯಗೊಳಿಸಿ ಬರೀ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾ ಮಾತ್ರ ಉಳಿಸುವ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನು ವಿರೋಧಿಸುತ್ತಿರುವವರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇದಾಗಿತ್ತು SC ಮತ್ತು ST ಸಮುದಾಯಗಳ ಒಳ ಮೀಸಲಾತಿಯನ್ನು ಕುರಿತಾದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನ್ಯೂಟ್ರಲ್ ಆಗಿ ಎರಡೂ ಪಕ್ಷಗಳ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಜೈ ಹಿಂದ್.